ಈ ಸರಿ ನಾನು ಉತ್ತಮ ಬಂದ್ಬಿಟ್ಟು ನಾನು ಬಾತ್ರೂಮ್ ಭಾಸ್ಕರ್ ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಬಾತ್ರೂಮ್ ಭಾಸ್ಕರ್ ಅವ್ರಿಗೆ ಯಾಕೆ ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ಅವರು ಬಾತ್ರೂಮ್ಗೆ ಹೋಗಿ ಬಂದಮೇಲೆ ತುಂಬ ಅಚ್ಚುಕಟ್ಟಾಗಿ ನೀರು ಹಾಕಿರ್ತಾರೆ. ಮತ್ತು ಈ ಬೋಳಿ ಮಕ್ಕಳು ಕೂತಿದಾರಲ್ಲ, ಅವ್ರ ಥರ ಅಂತೂ ಯಾವತ್ತೂ ಕೆಟ್ಟದಾಗಿ ನೋಡ್ಕೊಂಡಿಲ್ಲ ಬಾತ್ರೂಮ್ ಭಾಸ್ಕರ್ ಅವರು. ಲೈಕ್ ಇವ್ರು ಹೋದ್ಮೇಲೆ, ಈ ನನ್ನ ಮಕ್ಕಳು ಹೋದ್ಮೇಲೆ ಹೋಗಿ ಬಂದಮೇಲೆ ಕೆಟ್ಟ ಸ್ಮೆಲ್ ಬರುತ್ತೆ. ಕೆಟ್ಟ ಸ್ಮೆಲ್ ಅಂದರೆ ಕೆಟ್ಟ ಸ್ಮೆಲ್, ಅದು ವಾಮಿಟ್ ಬರಬೇಕು ಹಂಗೆ ಸ್ಮೆಲ್ ಬರುತ್ತೆ. ಆದರೆ ಅದೇ ನಮ್ಮ ಬಾತ್ರೂಮ್ ಭಾಸ್ಕರ್ ಅವರು ಹೋಗಿ ಬಂದಮೇಲೆ ತುಂಬ ಒಳ್ಳೆ ಸುವಾಸನೆ ಬರುತ್ತೆ. ಹೇಗೆ ಅಂದರೆ ಮಲ್ಲಿಗೆ ಹೂ ಸುವಾಸನೆ ಬರುತ್ತೆ. ಏನು ಸೆಂಟ್ ತಗೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ತುಂಬ ಸುವಾಸನೆ ಬರುತ್ತೆ. ಅದಕ್ಕೆ ನಾನು ಅವ್ರಿಗೆ ಉತ್ತಮ ಕೊಡೋದಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಇನ್ನು ಕಳಪೆ ವಿಷಯಕ್ಕೆ ಬಂದರೆ ಬಿಗ್ ಬಾಸ್, ನಾನು ಶಾಂಪು ಸತೀಶಾಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಶಾಂಪು ಸತೀಶಾಗೆ ಯಾಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿಗ್ ಬಾಸ್, ಅವರು ಯಾವಾಗಲೂ ಬಾತ್ರೂಮಿಂದ ಬರಬೇಕಾದ್ರೆ ಅವರು ಡವ್ನ ನೆನೆಸ್ಕೊಂಡು ಡವ್ ಶಾಂಪು ತುಂಬ ವೇಸ್ಟ್ ಮಾಡಿರ್ತಾರೆ. ವೈಟಿಗಿರುತ್ತಲ್ಲ ಬಿಗ್ ಬಾಸ್ ಡವ್ ಶಾಂಪು, ಆ ಡವ್ ಶಾಂಪುನ ಅವರು ಡವ್ನ ನೆನೆಸ್ಕೊಂಡು ಎಷ್ಟೇ ವೇಸ್ಟ್ ಮಾಡಿದ್ರು ನನಗೆ ಅದು ಬೇಜಾರು ಉಂಟು ಮಾಡಲ್ಲ ಬಿಗ್ ಬಾಸ್. ಆದರೆ ಅವರು ಕ್ಲೀನ್ ಮಾಡದೆ ಬರ್ತಾರೆ ಬಿಗ್ ಬಾಸ್. ಅದೊಂದು ಕಾರಣಕ್ಕೋಸ್ಕರ ನಾನು ಶಾಂಪು ಸತೀಶ್ ಅವ್ರಿಗೆ ಕಳಪೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬಿಗ್ ಬಾಸ್.